ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನೇನು ಚೇಂಜಸ್ ಗಳಾಗಿದೆ, ಮತ್ತೆ ಯಾವ ಕ್ಯಾಟಗರಿಗೆ ಸ್ವಲ್ಪ ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಮತ್ತೆ ಯಾವ ಕ್ಯಾಟಗರಿಗೆ ಸ್ವಲ್ಪ ಸೀಟ್ ಗಳನ್ನ ಕಮ್ಮಿ ಮಾಡಿದ್ದಾರೆ, ಎಲ್ಲಾದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಅನಾಲಿಸಿಸ್ ನ ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ. ಈ ಒಂದು ವಿಡಿಯೋ ನೀವೇನಾದ್ರೂ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಫಸ್ಟ್ ರೌಂಡ್ ಏನಾದ್ರು ನೀಟ್ ಆಗಿ ಅಟೆಂಡ್ ಮಾಡಿಲ್ಲ ಅಂದ್ರೆ ಕೌನ್ಸಿಲಿಂಗ್, ನಿಮ್ಗೆ ಫರ್ದರ್ ರೌಂಡ್ ಅಲ್ಲೂ ಕೂಡ ಸೀಟ್ ಸಿಗದೆ ಇರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ, ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಇಂದ ನಿಮ್ಗೆ ನೆಕ್ಸ್ಟ್ ನೀಟ್ ಅಪ್ಡೇಟ್ಸ್ ಗಳನ್ನ ಇದೇ ರೀತಿ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಎಷ್ಟೊಂದು ಜನರಿಗೆ ಕಾಮನ್ ಆಗಿ ಒಂದು ಡೌಟ್ ಇದ್ದೇ ಇರುತ್ತೆ. ಇವಾಗ ನನಗೆ ಏನಾದ್ರೂ MBBS ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಮುಂದೆ ಏನು, ಇವಾಗ 12 ಲಕ್ಷ ಸೀಟ್ ಸಿಕ್ಕಿಲ್ಲ ಅಂದ್ರೆ ಮುಂದೆ ಏನು ಅಂತ. ಇವಾಗ ನೀವೇನಾದ್ರೂ ಒಂದು ಪ್ಲಾನ್ ಬಿ ಬಂದ್ಬಿಟ್ಟು ಅಬ್ರೋಡ್ ಅಲ್ಲಿ MBBS ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಇಡು ಮೈಗ್ರೇಟ್ ಅನ್ನೋ ಒಂದು ಕಂಪ್ನಿ ಇದೆ, ಸ್ಟಡಿ ಅಬ್ರೋಡ್ ಕನ್ಸಲ್ಟೆನ್ಸಿ ಕಂಪ್ನಿ. ಇವರು ಕಂಪ್ನಿ ಬಂದ್ಬಿಟ್ಟು ಧಾರವಾಡಲ್ಲಿ ಇದೆ, ಬೆಳಗಾವಿಯಲ್ಲಿ ಇದೆ, ಹಾಸನಲ್ಲಿ ಇದೆ, ಮತ್ತೆ ಬೆಂಗಳೂರಲ್ಲಿದೆ. ಈ ಎಲ್ಲಾ ಬ್ರಾಂಚಸ್ ಅಲ್ಲೂ ಕೂಡ ನೀವು ಡೈರೆಕ್ಟ್ ಆಗಿ ಆಫೀಸ್ ನ ವಿಸಿಟ್ ಮಾಡಿ ನೀವು ಫರ್ದರ್ ಅಪ್ಲಿಕೇಶನ್ ಪ್ರೋಸೆಸ್ ನ ಕಂಟಿನ್ಯೂ ಮಾಡಬಹುದಾಗಿರುತ್ತೆ. ಸ್ಟಡಿ ಅಬ್ರೋಡ್ MBBS ಗೆ ರಷ್ಯಾ, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್ ಎಲ್ಲಾ ಕಂಟ್ರಿಗೂ ಕೂಡ ನಿಮ್ಗೆ ಗೈಡ್ ನ ಮಾಡ್ತಾರೆ. ಕಂಪ್ಲೀಟ್ ಎಂಡ್ ಟು ಎಂಡ್ ಸಪೋರ್ಟ್ ನ ಕೊಡ್ತಾರೆ. ಇವಾಗಲೇ ಕರ್ನಾಟಕದಿಂದ ಸಾಕಷ್ಟು ವಿದ್ಯಾರ್ಥಿಗಳನ್ನ ಲಾಸ್ಟ್ ಇಯರ್ ಕಳಿಸಿದ್ದಾರೆ. ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಗೂಗಲ್ ಫಾರ್ಮ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ, ಅದನ್ನ ತಪ್ಪದೆ ಫಿಲ್ ಮಾಡಿ, ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ತಿಂಗಳಿಂದಾನೇ ಸೆಪ್ಟೆಂಬರ್ ಅಲ್ಲೇ ಇಂಟೆಕ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಎಲ್ಲಾ ಕಂಟ್ರಿಲೂ ಕೂಡ, ಅದಕ್ಕೋಸ್ಕರ. ಓಕೆನಾ, ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಓಕೆನಾ, ಇಲ್ಲಿ MBBS ಸೀಟ್ ಮ್ಯಾಟ್ರಿಕ್ಸ್ ಏನ್ ರಿಲೀಸ್ ಆಗಿದೆಯಲ್ಲ ಇವಾಗ 2026 ಅಲ್ಲಿ KA ಕಡೆಯಿಂದ, ಅದ್ರ ಪ್ರಕಾರ ನಮ್ಗೆ ಟೋಟಲ್ ಸೀಟ್ಸ್ ಅವೈಲಬಿಲಿಟಿ ಇರೋದು 11,775. ಓಕೆನಾ, ಟೋಟಲ್ ಆಗಿ ನಮ್ಗೆ ಇವಾಗ 68 ಮೆಡಿಕಲ್ ಕಾಲೇಜ್ಗಳು ಅವೈಲಬಿಲಿಟಿ ಇದೆ. ಓಕೆನಾ, ಇಲ್ಲಿ ನಾವು ಲಾಸ್ಟ್ ಇಯರ್ದು ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಹಾಗೆ ಈ ವರ್ಷದ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ನ ಕಂಪೇರ್ ಮಾಡ್ತಾ ಇರೋದು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆನಾ, ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಮ್ಗೆ ಟೋಟಲ್ ಸೀಟ್ಸ್ ಇದ್ದಿದ್ದು 9,133. ಓಕೆನಾ, ಈ ಇಯರ್ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಟೋಟಲ್ ಸೀಟ್ಸ್ ಇರೋದು 11,775. ಓಕೆನಾ, ರೌಂಡ್ 2 ಅಲ್ಲಿ ಏನಾಯ್ತು ಅಂದ್ರೆ ಅಡಿಷನಲ್ ಆಗಿ ಇದಕ್ಕೆ 9,000ಕ್ಕೆ ಇನ್ನೂ 1,000 ಪ್ಲಸ್ ಸೀಟ್ಸ್ ಗಳು ಹ್ಯಾಡ್ ಅಪ್ ಆಗಿತ್ತು. ಆದ್ರೆ ನಾನು ಫಸ್ಟ್ ರೌಂಡ್ ಕಂಪೇರ್ ಮಾಡ್ತಾ ಇರೋದಲ್ವಾ, ಅದಕ್ಕೋಸ್ಕರ ನಮಗೆ ಫಸ್ಟ್ ರೌಂಡ್ ಡಾಟಾ ಇಲ್ಲಿ ಡಿಸ್ಪ್ಲೇ ಮಾಡಿದೀನಿ. ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ನ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕಾದ್ರೆ ಟೋಟಲ್ ಕಾಲೇಜಸ್ ಅವೈಲಬಿಲಿಟಿ ಇದ್ದಿದ್ದು 64 ಮಾತ್ರ. ಓಕೆನಾ, ಈ ಇಯರ್ 68 ಆಗಿದೆ. ಮತ್ತೆ ST ಜೋನ್ಸ್ ಅಲ್ಲಿ ನಿಮ್ಗೆ ಲಾಸ್ಟ್ ಇಯರ್ ಏನ್ ಸೀಟ್ಸ್ ಗಳಿತ್ತು ಸೇಮ್ ಈ ವರ್ಷ ಕೂಡ ಅದೇ ರೀತಿ ಇದೆ, ಏನು ಕೂಡ ಚೇಂಜಸ್ ಆಗಿಲ್ಲ. ಇಲ್ಲಿ ನೋಡಿ, ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ನ ಇದು ಟೆಂಪರರಿ ಆಗಿ ಬ್ಯಾನ್ ಮಾಡಿದ್ರು. ಲಾಸ್ಟ್ ಇಯರ್ ಒಂದು ಅಪ್ರೂವಲ್ ಪೆಂಡಿಂಗ್ ಇದೆ ಅನ್ಬಿಟ್ಟು ಫಸ್ಟ್ ರೌಂಡ್ ಅಲ್ಲಿ ಇದು ಹ್ಯಾಡ್ ಅಪ್ ಆಗಿರಲಿಲ್ಲ. ಓಕೆನಾ, ಸೆಕೆಂಡ್ ರೌಂಡ್ ಅಲ್ಲಿ ಬಂದಿತ್ತು. ಆದ್ರೆ ಈ ವರ್ಷ ಏನಾಗಿದೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲೇ ಬಂದಿದೆ. ಟೋಟಲ್ ನಮ್ಗೆ 12 ಸೀಟ್ಸ್ ಗಳು ಅವೈಲಬಿಲಿಟಿ ಇದೆ. ಇಲ್ಲಿ GR ಮೆಡಿಕಲ್ ಕಾಲೇಜ್ಗೆ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದ್ರು ಕೆಲವು ವರ್ಷ, ಮತ್ತೆ ಲೈಸೆನ್ಸ್ ನ ರಿನ್ಯೂವಲ್ ನ ಮಾಡಿದ್ದಾರೆ. ಅದರಿಂದ ಇವಾಗ ಟೋಟಲ್ ಆಗಿ ನಮ್ಗೆ 150 ಸೀಟ್ಸ್ ಗಳ ಅವೈಲಬಿಲಿಟಿ ಆಗಿದೆ, ರೀಸ್ಟಾರ್ಟ್ ಆಗಿದೆ ಈ ಒಂದು ಮೆಡಿಕಲ್ ಕಾಲೇಜ್. ಓಕೆನಾ, ಫಸ್ಟ್ ಇಯರ್ ಫಾರೂಕ್ ಮೆಡಿಕಲ್ ಕಾಲೇಜ್ ಆಡ್ ಅಪ್ ಆಗಿತ್ತು. ಆದ್ರೆ ಇದು ರೌಂಡ್ 1 ಅಲ್ಲಿ ನಮ್ಗೆ ಅವೈಲಬಿಲಿಟಿ ಇರಲಿಲ್ಲ, ರೌಂಡ್ 2 ಅಲ್ಲಿ ಬಂತು. ಓಕೆನಾ, ಹಾರ್ಡ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಂದ್ಬಿಟ್ಟು ಈ ವರ್ಷ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನಮ್ಗೆ ಟೋಟಲ್ ಆಗಿ 150 ಸೀಟ್ಸ್ ಅವೈಲಬಿಲಿಟಿ ಇದೆ. ಓಕೆನಾ, ಈ 4 ಕಾಲೇಜು ಕೂಡ ಲಾಸ್ಟ್ ಇಯರ್ ಇರಲಿಲ್ಲ ಕೌನ್ಸಿಲಿಂಗ್ ಅಲ್ಲಿ ರೌಂಡ್ 1 ಅಲ್ಲಿ, ಈ ವರ್ಷ ರೌಂಡ್ 1 ಅಲ್ಲಿ ಬಂದಿದೆ. ಓಕೆನಾ, ಅದರಿಂದ ನಮ್ಗೆ ಲಾಸ್ಟ್ ಇಯರ್ ರೌಂಡ್ 1ಗೂ ಈ ಇಯರ್ ರೌಂಡ್ 1ಗೂ ಕೂಡ ಈ 4 ಕಾಲೇಜಿಂದಾನೆ 462 ಸೀಟ್ಸ್ ಗಳು ಬಂದಿದೆ. ಮತ್ತೆ ಹೈಯೆಸ್ಟ್ ಸೀಟ್ ಇನ್ಕ್ರೀಸ್ ಆಗಿರುವಂತಹ ಕಾಲೇಜಸ್ ಯಾವ್ದು ಅಂದ್ರೆ ಇಲ್ಲಿ ಮಾದೇವಪ್ಪ ಕಾಲೇಜ್ ಏನ್ ಬರುತ್ತಲ್ಲ ಕಲಬುರಗಿಲಿ 100 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ ಈ ವರ್ಷ. ಲಾಸ್ಟ್ ಇಯರ್ 150 ಇತ್ತು, ಇಯರ್ 250 ಆಗಿದೆ. ಮತ್ತೆ ಸಿದ್ಧಗಂಗದಲ್ಲೂ ಕೂಡ ಅಷ್ಟೇ, ಲಾಸ್ಟ್ ಇಯರ್ 150 ಇತ್ತು, ಇಯರ್ 250 ಆಗಿದೆ. 100 ಪ್ಲಸ್ ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ ಈ ವರ್ಷ. ಚಾಮುಂಡೇಶ್ವರಿ ಮತ್ತೆ ನವೋದಯದಲ್ಲಿ ನಮಗೆ 50 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಮತ್ತೆ 14 ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಮಗೆ ಒಂದು NRI ಸೀಟ್ಸ್ ಗಳನ್ನ ಈ ವರ್ಷ ಇಂಟ್ರೊಡ್ಯೂಸ್ ನ ಮಾಡಿದ್ರೆ. ಓಕೆನಾ, ಅದೆಲ್ಲ ಕೂಡ ನಮಗೆ 25 lakh ಪರ್ ಇಯರ್ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಓಕೆನಾ, ಮತ್ತೆ ಇಷ್ಟೊಂದು ಜನರದ್ದು ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ದೇನೆ ಅವ್ರ ಹತ್ರ 22 ಲಕ್ಷ ಕಟ್ಟಕ್ಕೆ ಅಮೌಂಟ್ ಇರುತ್ತೆ, 12 ಲಕ್ಷ ಕಟ್ಟಕ್ಕೆ ಅವ್ರ ಹತ್ರ ಕೈಯಲ್ಲಿ ದುಡ್ಡು ಇರುತ್ತೆ. ಆದ್ರೆ ಕರೆಕ್ಟ್ ಆಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ದೇನೆ ಅವ್ರಿಗೆ ಸೀಟೇ ಸಿಕ್ಕಿರಲ್ಲ ರೌಂಡ್ 1 ಅಲ್ಲಿ. ಓಕೆನಾ, ಅದೇ ರೀತಿ ಅವರು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತಾರೆ ಯಾವುದೇ ತರದ ಸೀಟ್ ಸಿಗದೇನೆ. ಇವಾಗ ನಿಮ್ಗೆ ಆ ರೀತಿ ಏನು ಕೂಡ ಪ್ರಾಬ್ಲಮ್ ಆಗಬಾರ್ದು, ಕರೆಕ್ಟ್ ಆಗಿ ಒಂದು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು, ಯಾವುದೇ ತರ ತೊಂದರೆ ಇಲ್ಲ ಅಂದ್ರೆ ನೀವು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ಗೆ ಎನ್ರೋಲ್ ಆಗಬಹುದಾಗಿರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ, ನಂತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನೀವು ನಂತರ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್
ಇರುತ್ತೆ, ಅವ್ರು ಯಾರಿಗೆ ನೀಡ್ ಇರುತ್ತೆ ಅವ್ರ ಮಾತ್ರ ಒಂದು ಕಾಂಟ್ಯಾಕ್ಟ್ ಮಾಡಿ. ನಾವು ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕೂಡ ಸೀಟ್ಸ್ ಗಳು ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ಯಾವ ಕ್ಯಾಟಗರಿಲಿ ಅನ್ನೋದು ನೋಡೋಣ. ಇಲ್ಲಿ ನೋಡಿ GMP ಮತ್ತೆ GMPH ಅಂದ್ರೆ 12 lakh ಮತ್ತೆ 22 lakh ಸೀಟ್ಸ್ ಗಳನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಲಾಸ್ಟ್ ಇಯರ್ ಬಂದ್ಬಿಟ್ಟು 822 ಇತ್ತು, ಈ ಇಯರ್ 1068 ಆಗಿದೆ. GMPH ಅಲ್ಲಿ 245 ಇತ್ತು ಲಾಸ್ಟ್ ಇಯರ್, ಈ ಇಯರ್ 336 ಆಗಿದೆ. ಇಲ್ಲಿ ಓಪನ್ ಕ್ಯಾಟಗರಿಲಿ 819 ಇತ್ತು, ಈ ಇಯರ್ ಏನಾಗಿದೆ ಅಂದ್ರೆ 1067 ಆಗಿದೆ. ಓಕೆನಾ. ಇಲ್ಲಿ NRI ಕೋಟಾ ಮಾತ್ರ ಈ ವರ್ಷ ಡಿಕ್ರೀಸ್ ಆಗಿದೆ ಸೀಟ್ಸ್ ಗಳು. ಓಕೆನಾ. ಲಾಸ್ಟ್ ಇಯರ್ ಬಂದ್ಬಿಟ್ಟು 876 ಇತ್ತು, ಆದ್ರೆ ಈ ಇಯರ್ 377 ಆಗಿದೆ. ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾ ಲಾಸ್ಟ್ ಇಯರ್ 293 ಇತ್ತು, ಈ ಇಯರ್ 1277 ಆಗಿದೆ. ಮೈನಾರಿಟಿ ಕೋಟಾ ಲಾಸ್ಟ್ ಇಯರ್ 803 ಇತ್ತು, ಈ ಇಯರ್ 1068 ಆಗಿದೆ. ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಬಂದ್ಬಿಟ್ಟು 263 ಇತ್ತು ಲಾಸ್ಟ್ ಇಯರ್, ಈ ಇಯರ್ ಬಂದ್ಬಿಟ್ಟು 321 ಆಗಿದೆ. ಆಲ್ಮೋಸ್ಟ್ NRI ಬಿಟ್ರೆ ಎಲ್ಲಾ ಕ್ಯಾಟಗರಿಲೂ ಕೂಡ ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಯಾಕಂದ್ರೆ ಈ ವರ್ಷ ಅಡಿಷನಲ್ ಆಗಿ ಸೀಟ್ಸ್ ಗಳೆಲ್ಲ ಕೌನ್ಸಿಲಿಂಗ್ ಅಲ್ಲಿ ಹ್ಯಾಡ್ ಅಪ್ ಆಗಿರೋದ್ರಿಂದ. ಓಕೆನಾ. ಮತ್ತೆ ಇಲ್ಲಿ ಕೆಲವು ಕ್ಯಾಟಗರಿಲಿ ಸೀಟು ಕೂಡ ಡಿಕ್ರೀಸ್ ಆಗಿದೆ, ಅದನ್ನ ನೀವು ಇಲ್ಲಿ ನೋಡ್ಬೇಕಾಗುತ್ತೆ. ಅದ್ರ ಪ್ರಕಾರ ಏನಾಗುತ್ತೆ ಅಂದ್ರೆ ಆ ಒಂದು ಕ್ಯಾಟಗರಿಲಿ ಈ ವರ್ಷ ಕಾಂಪಿಟೇಷನ್ ಸ್ವಲ್ಪ ರೈಸ್ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ ಕ್ಯಾಟಗರಿ 1ಗೆ ಲಾಸ್ಟ್ ಇಯರ್ ಬಂದ್ಬಿಟ್ಟು 199 ಇತ್ತು, ಈ ಇಯರ್ 245 ಆಗಿದೆ. 2Aಗೆ 742 ಇದ್ದಿದ್ದು 936 ಆಗಿದೆ. 2Bಗೆ 199 ಇದ್ದಿದ್ದು 232 ಆಗಿದೆ. 3Aಗೆ 197 ಇದ್ದಿದ್ದು 233 ಆಗಿದೆ. 3Bಗೆ 247 ಇದ್ದಿದ್ದು 292 ಆಗಿದೆ. ಇಲ್ಲಿ ST ಕ್ಯಾಟಗರಿಗೆ 346 ಇದ್ದಿದ್ದು ಡ್ರಾಪ್ ಆಗಿದೆ, 193ಗೆ ಬಂದಿದೆ. ಅಂದ್ರೆ ಸೀಟ್ಸ್ ಗಳು ಇಲ್ಲಿ ಕಮ್ಮಿ ಮಾಡಿದ್ರೆ ರಿಸರ್ವೇಶನ್. ಓಕೆನಾ. ನಂತರ SC ಕ್ಯಾಟಗರಿ ಏನಾಗಿದೆ ಅಂದ್ರೆ ಇಲ್ಲಿ SC ಕ್ಯಾಟಗರಿ ABC ಅಂತ ಡಿವೈಡ್ ಆಗಿದೆ, ಪ್ಲಸ್ ಎಲು ಕೂಡ ತಿರ್ಗಾ 3 ಕ್ಯಾಟಗರಿನ ಡಿವೈಡ್ ಮಾಡ್ತಾ ಇರ. ಅದರಿಂದ ಇದ್ರದ್ದು ಕಟ್ ಆಫ್ ನ ಅನ್ಪ್ರಿಡಕ್ಟಬಲ್ ಈ ವರ್ಷ. ಓಕೆನಾ. ಫಸ್ಟ್ ರೌಂಡ್ ಕಟ್ ಆಫ್ ಬಂದಾಗ್ಲೇನೆ ನಮ್ಗೆ ಗೊತ್ತಾಗೋದು SC ಕ್ಯಾಟಗರಿ ಕಟ್ ಆಫ್ ಏನಾಗುತ್ತೆ ಅನ್ನೋದು. ಓಕೆನಾ. 839 ಇದ್ದು ಈ ವರ್ಷ 1065 ಆಗಿದೆ. ಓಕೆನಾ. ಜನರಲ್ ಮೆರಿಟ್ ಅಲ್ಲಿ 2177 ಸೀಟ್ಸ್ ಇದ್ದಿದ್ದು ಈ ವರ್ಷ 2777 ಆಗಿದೆ. ಈ ವರ್ಷ NRI ಕೋಟಾ SC ಮತ್ತೆ ST ಕ್ಯಾಟಗರಿಲಿ ಸೀಟ್ಸ್ ಗಳು ಸ್ವಲ್ಪ ಶ್ರಿಂಕ್ ಆಗಿದೆ, ಬೇರೆ ಕ್ಯಾಟಗರಿಲಿ ಎಲ್ಲತ್ರಲ್ಲೂ ಕೂಡ ಹೈಯೇ ಹೋಗಿದೆ. ಮತ್ತೆ ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಬೇಕಾಗಿದೆ ಅಂದ್ರೆ ಮಾತ್ರ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ, ನಂತರ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬಿಟ್ಟು ಈ ಒಂದು ಇನ್ಫಾರ್ಮೇಶನ್ ತಿಳಿಸಿ, ಇಂಪಾರ್ಟೆಂಟ್ ಆಗಿರೋದ್ರಿಂದ. ಮತ್ತೆ ನಿಮ್ಮ ಗ್ರೂಪ್ಸ್ ಏನಾದ್ರು ಇತ್ತು ಅಂದ್ರೆ ಆ ಒಂದು ಗ್ರೂಪ್ಸ್ ಅಲ್ಲೂ ಕೂಡ ಶೇರ್ ಮಾಡಿ. ಓಕೆನಾ. ನಿಮ್ಗೆ ನೆಕ್ಸ್ಟ್ ನೀಟ್ ಅಪ್ಡೇಟ್ಸ್ ಬೇಕಂದ್ರೆ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.